ನೀವು ಒಂದು ಪರ್ ಮಂತ್ 10,000 ಪೇ ಮಾಡ್ಕೊಂಡ್ರೆ ಅಂದ್ರೆ ನೀವು ಒಂದು ಬೆಂಗಳೂರಲ್ಲಿ ಒಂದು ಸೈಟ್ ಮಾಡ್ಕೊಬಹುದು ಸರ್. ಸರ್ ಬೆಂಗಳೂರಲ್ಲಿ 6 ಲಕ್ಷಕ್ಕೆ ಸೈಟ್ ಯಾರು ಸರ್ ಕೊಡ್ತಾರೆ ಸರ್? ಇಲ್ಲಿ ಯಾವುದೇ ರೀತಿ ಏಜೆಂಟ್ಸ್ ಇಲ್ಲ ಸರ್, ಬ್ರೋಕರೇಜ್ ಇಲ್ಲ ಸರ್, ಡೈರೆಕ್ಟ್ ಓನರ್ ಕಡೆಯಿಂದಾನೇ ಪರ್ಚೇಸ್ ಮಾಡ್ತಾ ಇರೋದು. ಸ್ವಿಗ್ಗಿ ಮಾಡ್ತಾ ಇರೋರಾಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಎಲ್ಲರಿಗೂ ಏನಂತಂದ್ರೆ ಒಂದು ಆಸೆ ಇರುತ್ತೆ ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅಂತ. ಸರ್ ನೀವು ಒಂದು 6 ಲಕ್ಷಕ್ಕೆ ಕಾರ್ ತಗೊಂಡ್ರಿ ಅಂತಂದ್ರೆ ಒಂದು 2 ವರ್ಷ ಬಿಟ್ಟು 2 ಲಕ್ಷಕ್ಕೂ ಕೇಳೋದ ಸರ್. ಅದೇ ನೀವು 6 ಲಕ್ಷ ಕೊಟ್ಟಿಲ್ಲ ಒಂದು ಸೈಟ್ ತಗೊಂಡ್ರಿ ಅಂತಂದ್ರೆ ನಿಮ್ಗೊಂದು 2 ವರ್ಷಕ್ಕೆ 10 ಲಕ್ಷ ಆಗುತ್ತೆ ಸರ್. 20-30 6 ಲಕ್ಷ ಸರ್, 30-40 12 ಲಕ್ಷ ಸರ್. ಒಂದು ಕಾರ್ ತಗೊಳ್ಳೋ ಬೆಲೆಯಲ್ಲಿ ಬೆಂಗಳೂರಲ್ಲಿ ಒಂದು ಸೈಟ್ ಕೊಡ್ತಾ ಇದೀವಿ ಸರ್ ನಾವು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, ಇವತ್ತು ನಾವು ಮತ್ತೆ ಬಂದಿದ್ದೇವೆ ಖುಷಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಹತ್ರ. ಈ ಒಂದು ಸೈಟ್ ನ ಬಗ್ಗೆ ನಿಮ್ಗೆ ಆಲ್ರೆಡಿ ತುಂಬಾ ಜನರಿಗೆ ಗೊತ್ತಿರಬಹುದು. ಲಾಸ್ಟ್ ಟೈಮು ನಾವು ವಿಡಿಯೋ ಮಾಡಿದ್ವಿ. ಯಾರೆಲ್ಲ ಆ ವಿಡಿಯೋ ಮಿಸ್ ಮಾಡ್ಕೊಂಡಿದ್ರೆ ನೋಡಿ, ಅಂಥವ್ರಿಗಾಗಿ ಒಂದು ಅದ್ಭುತವಾದಂಥ ಅವಕಾಶ ಅಂತಾನೆ ಹೇಳ್ಬೋದು. ಈ ಒಂದು ಸೈಟ್ ಅಲ್ಲಿ ನಿಮಗೆ ತುಂಬಾನೇ ಕಡಿಮೆ ಬೆಲೆ ಸಹಿತ ಇರುತ್ತೆ ಹಾಗೂ ನಿಯರ್ ಬೈನೇ ಆಗಿರುತ್ತೆ. ಮೇನ್ ಬೆಂಗಳೂರಲ್ಲೇ ಇರೋದ್ರಿಂದ ನಿಯರ್ ಬೈ ನಿಮ್ಗೆ ತುಂಬಾ ಕನೆಕ್ಟಿವಿಟಿ ಸಹಿತ ಅವೈಲೇಬಲ್ ಇರುತ್ತೆ ಹಾಗೂ ಒಳ್ಳೆ ಇನ್ವೆಸ್ಟ್ಮೆಂಟ್ಗೆ ಅದೇ ರೀತಿ ಮನೆ ಕಟ್ಟೋಗಂದ್ರು ತುಂಬಾನೇ ಬೆಸ್ಟ್ ಆಗಿರುತ್ತೆ. ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಜನ ಮನೆ ಕಟ್ತಾ ಇದ್ದಾರೆ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಇದು ಯಾವುದೇ ಮನೆ ಇರಲಿಲ್ಲ, ಆದರೆ ಈಗ ಆಲ್ರೆಡಿ ತುಂಬಾ ಜನರು ಸೈಟ್ ಅನ್ನ ಪರ್ಚೇಸ್ ಮಾಡಿ ಮನೆ ಕಟ್ಟೋಗೂ ಸಹಿತ ಸ್ಟಾರ್ಟ್ ಮಾಡಿದ್ದಾರೆ ಹಾಗೂ ಡೈರೆಕ್ಟ್ ಓನರ್ ಇಂದ ನಿಮಗೆ ಸಿಗ್ತಾ ಇದೆ. ಯಾವುದೇ ಮಿಡಲ್ ಮ್ಯಾನ್ ಇರಲ್ಲ, ಯಾವುದೇ ಬ್ರೋಕರ್ ಇರಲ್ಲ. ಡೈರೆಕ್ಟ್ ಓನರ್ ಇಂದ ನೀವು ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಬಹುದು. ಈಸಿಲಿ ಇನ್ವೆಸ್ಟ್ಮೆಂಟ್ಗೂ ಬೆಸ್ಟ್ ಆಗಿರುತ್ತೆ, ಅದರ ಜೊತೆಗೆ ಕಡಿಮೆ ಬೆಲೆಗೂ ಸಹಿತ ಸಿಗ್ತಾ ಇದೆ. ಈಗ ಇಲ್ಲಿನ ಸರ್ ಹೊತ್ತಿಗೆ ನಾವು ಭೇಟಿ ಆಗೋಣ ಹಾಗೂ ಯಾವೆಲ್ಲ ರೀತಿ ಇದೆ, ಫೆಸಿಲಿಟೀಸ್ ಏನೆಲ್ಲ ಇಲ್ಲಿ ಸೈಟ್ಸ್ ಅವೈಲೇಬಲ್ ಇದೆ ಅಂತ ಕಂಪ್ಲೀಟ್ ಆಗಿ ನಾವು ಮಾಹಿತಿ ನೋಡ್ತಾ ಹೋಗೋಣ. ನಮಸ್ತೆ ಸರ್. ಸರ್ ನಮಸ್ಕಾರ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಎಸ್ ಸರ್. ಸರ್ ಲಾಸ್ಟ್ ಟೈಮ್ ಈ ಲೇಔಟ್ ಬಗ್ಗೆ ನಾವು ವಿಡಿಯೋ ಮಾಡಿದ್ವಿ. ಹೇಳಿ ಸರ್, ಯಾವ ತರ ಎಲ್ಲ ಜನ ಬಂದಿದ್ರು, ಹೇಗಾಯ್ತು? ಸರ್ ಮೊದಲನೇದಾಗಿ ನಿಮ್ಗೂ ಮತ್ತೆ ನಿಮ್ ಚಾನಲ್ ವೀಕ್ಷಕರಿಗೆ ತುಂಬಾನೇ ಧನ್ಯವಾದಗಳು. ಯಾಕಂತಂದ್ರೆ ಆಲ್ಮೋಸ್ಟ್ ಈ ಲೇಔಟ್ ಅಲ್ಲಿ ಇದ್ದಿದ್ದು 72 ಸೈಟ್ ಬರುತ್ತೆ. ಆಲ್ಮೋಸ್ಟ್ 30 ಸೈಟ್ ನಿಮ್ ಚಾನಲ್ ವೀಕ್ಷಕರಿಂದಾನೆ ಬಂದು ಕೆಲವೊಬ್ರು ಮನೆ ಕೂಡ ಕಟ್ತಾ ಇದಾರೆ. ಕೆಲವೊಬ್ರು ನೋಡಿ ಮನೆ ಕಟ್ಟಬೇಕು ಅಂತ ಹೇಳಿ ಕನ್ಸ್ಟ್ರಕ್ಷನ್ಗೂ ಸ್ಟಾರ್ಟ್ ಮಾಡಿದ್ದಾರೆ. ಇನ್ ಕೆಲವೊಬ್ರು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ತಗೊಂಡು ತಂತಿ ಬೇಲಿ ಸಹ ಹಾಕೊಂಡಿದ್ದಾರೆ. ಈಗ ನೋಡ್ಬೋದು ನೀವು. ಎಸ್, ಇಲ್ಲಿ ನೋಡ್ತಿರ್ಬೋದು ಇದು ಸೈಟ್ಸ್ ತಗೊಂಡಿದ್ದಾರೆ. ಹೌದು ಸರ್. ಹಂಗಂದ್ರೆ ಈಗ ಸೈಟ್ ಅವೈಲೇಬಲ್ ಇದಾವ ಸರ್? ಈಗ ಸರ್ ಇದರಲ್ಲಿ ಕೇವಲ ಇನ್ನ ಆಲ್ಮೋಸ್ಟ್ ಅರ್ಧಕ್ಕರ್ಧ ಕಂಪ್ಲೀಟ್ ಆಗಿದೆ. ಇನ್ನೊಂದು ನೋಡ್ತೀರಾ ಅಂತಾರೆ ಇನ್ನೊಂದು 30 ಸೈಟ್ಸ್ ಅವೈಲೇಬಲ್ ಇದೆ. ಹೌದು ಸರ್, ಹೌದು. ಗೆಳೆಯರಿ, ಈ ಒಂದು ಆಪರ್ಚುನಿಟಿಯನ್ನ ಮಿಸ್ ಮಾಡ್ಕೊಳ್ಬೇಡಿ, ತುಂಬಾನೇ ಬೆಸ್ಟ್ ಆಗಿರುತ್ತೆ ಹಾಗೂ ಡೈರೆಕ್ಟ್ ಓನರ್ ಇದೆ. ನಾವು ಇಲ್ಲಿ ಏನಂತಂದ್ರೆ ನಮ್ ಕಂಪ್ನಿ ಸ್ಪೆಷಾಲಿಟಿನೇ ಅದು ಸರ್. ಇಲ್ಲಿ ಯಾವುದೇ ರೀತಿ ಮಾರ್ಕೆಟಿಂಗ್ ಇರೋದಿಲ್ಲ, ಡೈರೆಕ್ಟ್ ಓನರ್ ಕಡೆಯಿಂದಾನೇ ಸೇಲ್ ಮಾಡೋದು. ನಿಮ್ಗೆ ಯಾವುದೇ ಬ್ರೋಕರ್ಸ್, ಹೌದು, ಮಿಡಲ್ ಮ್ಯಾನ್ ಆಗ್ಲಿ, ಯಾವುದೇ ಬ್ರೋಕರೇಜ್, ಯಾವುದೇ ರೀತಿ ಏಜೆಂಟ್ಸ್ ಇರಲ್ಲ ಸರ್. ಇಲ್ಲಿ ನೋಡ್ಬೋದು, ಅಲ್ಲಿ ನಮ್ದು ಪಕ್ಕದಲ್ಲೇ ಅದು 18 ಎಕರೆ ಲೇಔಟ್ ಅದು. ಹೌದು, ಅದು ಆಲ್ಮೋಸ್ಟ್ ಅದು ಕಂಪ್ಲೀಟ್ ಆಗಿದೆ ಸರ್. ಇದು ಪಕ್ಕದಲ್ಲಿ ಇದು 2 acres ಲ್ಯಾಂಡ್. ಇದು ಇದರಲ್ಲಿ 72 ಸೈಟ್ಸ್ ಆಗಿತ್ತು. ನಿಮ್ ಚಾನಲ್ ಕಡೆಯಿಂದಾನೆ ಆಲ್ಮೋಸ್ಟ್ ಒಂದು 30 ಸೈಟ್ಸ್ ಕ್ಲೋಸ್ ಆಗಿ ಇನ್ನೊಂದು 30 ಸೈಟ್ಸ್ ಉಳ್ಕೊಂಡಿದೆ ಸರ್. ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಈ ವಿಡಿಯೋನ, ಅವ್ರಿಗೆ ಹೇಳಿ ಸರ್ ನಿಮ್ ಕಂಪ್ನಿ ಬಗ್ಗೆ ಸ್ವಲ್ಪ. ಸರ್ ನಮ್ ಕಂಪ್ನಿ ಬಂದು ಆಲ್ಮೋಸ್ಟ್ 15 ವರ್ಷದಿಂದ ಇದೆ. 15 ವರ್ಷದಿಂದ ನಾವು ಕಸ್ಟಮರ್ಗೆ, ಜನಗಳಿಗೆ ಸೈಟ್ ಕೊಡ್ತಾನೆ ಬಂದಿದೀವಿ. ನಮ್ ಕಂಪ್ನಿ ಸ್ಪೆಷಾಲಿಟಿ ಏನಂತಂದ್ರೆ ಇಲ್ಲಿ ಯಾವುದೇ ರೀತಿ ಬ್ರೋಕರ್ಸ್ ಇರಲ್ಲ ಸರ್. ಬ್ರೋಕರ್ಸ್ ಆಗ್ಲಿ, ಏಜೆಂಟ್ಸ್ ಆಗ್ಲಿ ಯಾವುದೇ ಇರಲ್ಲ, ಡೈರೆಕ್ಟ್ ಓನರ್ ಕಡೆಯಿಂದಾನೆ ಪರ್ಚೇಸ್ ಮಾಡೋದು. ಎಸ್, ಈ ಒಂದು ಲೇಔಟ್ ನ ಹೆಸರು ಏನಿಟ್ಟಿದ್ದಾರೆ ಸರ್? ಈ ಪ್ರಾಜೆಕ್ಟ್ ನೇಮ್ ಬಂದು MR ನೆಸ್ಟ್ ಅಂತ ಹೇಳ್ಬಿಟ್ಟು. MR ನೆಸ್ಟ್ ಅಂತ ಅಂದ್ರೆ ನೆಸ್ಟ್ ಅಂದ್ರೆ ಗೂಡು ಅಂತ ಅರ್ಥ ಸರ್. ಎಲ್ಲಾ ಜನಗಳಿಗೂ ಏನ್ ಆಸೆ ಇರುತ್ತೆ ಅಂತಂದ್ರೆ ಒಂದು ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇರುತ್ತೆ. ಗೂಡ್ ಕಟ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು MR ನೆಸ್ಟ್ ಅಂತ ಹೇಳ್ಬಿಟ್ಟು ಪ್ರಾಜೆಕ್ಟ್ ನೇಮ್ ಇಟ್ಟಿದ್ದೀವಿ ಸರ್. ಎಸ್, ಈಗ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಅಮ್ಯುನಿಟೀಸ್ ಹೇಳ್ತಾ ಹೋಗ್ತೀರಾ? ಖಂಡಿತವಾಗ್ಲೂ ಸರ್. ಏನೆಲ್ಲ ಅಮ್ಯುನಿಟೀಸ್ ಅವೈಲೇಬಲ್ ಇದೆ ಸರ್? ಸರ್ ಅವಾಗ್ಲೇ ನೋಡ್ದಂಗೆ ನಮ್ ಲೇಔಟ್ ಅಲ್ಲಿ ಮನೆ ಕೂಡ ಆಗ್ತಾ ಇದೆ. ಮನೆ ಕಟ್ಟೋದಕ್ಕೆ ಏನೇನು ಅಮ್ಯುನಿಟೀಸ್ ಬೇಕೋ ಎಲ್ಲ ಕೂಡ ಪ್ರೊವೈಡ್ ಮಾಡಿದೀವಿ. ಈಗ ನೋಡ್ಬೋದು, ಇಂಡಿವಿಜುವಲ್ ಸ್ಯಾನಿಟರಿ ಲೈನ್ ಆಗ್ಲಿ, ಇಂಡಿವಿಜುವಲ್ ವಾಟರ್ ಲೈನ್ ಆಗಿರ್ಬೋದು, ಡ್ರೈನೇಜ್, ಕರೆಂಟ್, ಎಲೆಕ್ಟ್ರಿಸಿಟಿ ವೈರ್ಸ್ ಎಲ್ಲ ರೆಡಿ ಇದೆ ಸರ್. ಕರೆಂಟ್ ಚಾರ್ಜ್ ಆಗಿದೆ. ಹೌದು, ಎಲೆಕ್ಟ್ರಿಸಿಟಿಗೂ ನೋಡಿ ಕಂಪ್ಲೀಟ್ ಆಗಿ ನಿಮ್ಗೆ ವೈರ್ ಕನೆಕ್ಷನ್ ಸಹಿತ ಇರುತ್ತೆ. ಹೌದು ಸರ್. ಈಗ ನೋಡಿ ಸೈಟ್ ಮಾರ್ಕೇಶನ್, ಸೈಟ್ ನಂಬರ್ ಎಲ್ಲ ಎವ್ರಿಥಿಂಗ್ ರೆಡಿ ಇದೆ ಸರ್. ಸರ್ ಏನೆಲ್ಲ ಡೈಮೆನ್ಷನ್ ಅಲ್ಲಿ ಅವೈಲೇಬಲ್ ಇದೆ ಸರ್? ಇದು ಆಲ್ಮೋಸ್ಟ್ ಎಲ್ಲಾ ಡೈಮೆನ್ಷನ್ ಇದೆ. 20-30 ಆಗಿರ್ಬೋದು, 30-40 ಆಗಿರ್ಬೋದು, 20-40 ಆಗಿರ್ಬೋದು. ಅದಕ್ಕೂ ಬೇಕಂತಂದ್ರೆ 8 ಸೈಟ್ಸ್ ಅವೈಲೇಬಲ್ ಇದೆ ಸರ್. ಓಕೆ, ಯಾವ ತರ ಇದೆ ಸರ್ ಸೈಟ್ಸ್ ಎಲ್ಲ? ಸರ್ ಈಗ ನೋಡ್ಬೋದು, ಎಲ್ಲ ಸೈಟ್ ಮಾರ್ಕೇಶನ್ ಆಗಿರ್ಬೋದು, ಇಂಡಿವಿಜುವಲ್ ಸೈಟ್ ಮಾರ್ಕೇಶನ್ ಆಗಿದೆ, ಮತ್ತೆ ಸೈಟ್ ನಂಬರ್ ಕೂಡ ಎಲ್ಲ ಕೂಡ ರೆಡಿ ಇದೆ ಸರ್. ಓಕೆ, ಮತ್ತೆ ಯಾವೆಲ್ಲ ಫೇಸಿಂಗ್ ಅಲ್ಲಿ ಸಿಗುತ್ತೆ ಸರ್? ಸರ್ ಇಲ್ಲಿ ಈಸ್ಟ್ ಫೇಸಿಂಗ್ ಆಗಿರ್ಬೋದು, ವೆಸ್ಟ್ ಫೇಸಿಂಗ್, ನಾರ್ತ್ ಫೇಸಿಂಗ್ ಅವೈಲೇಬಲ್ ಇದೆ ಸರ್. ಓಕೆ, ಯಾವ್ದು ಫೇಸಿಂಗ್ ಬೇಕು ಎಲ್ಲ ಫೇಸಿಂಗ್ ಅವೈಲೇಬಲ್ ಇದೆ. ಮತ್ತೆ ಕಾರ್ನರ್ ಸೈಟ್ಸ್ ಎಲ್ಲ ಇದಾವೆ ಸರ್? ಕೇವಲ ಒಂದು 2-3 ಕಾರ್ನರ್ ಸೈಟ್ಸ್ ಇದಾವೆ ಅಷ್ಟೇ ಸರ್. ಎಷ್ಟು ಬೇಗ ಬರ್ತಾರೋ ಅವ್ರಿಗೆ ಸಿಗುತ್ತೆ ಸರ್. ಕಾರ್ನರ್ ಸೈಟ್ಸ್ ಆಗಿರ್ಬೋದು, ಫೇಸಿಂಗ್ ಸೈಟ್ಸ್ ಆಗಿರ್ಬೋದು, ಅವೈಲಬಿಲಿಟೀಸ್ ಜಾಸ್ತಿ ಇರುತ್ತೆ ಬೇಗ ಬಂದ್ರೆ. ಓಕೆ, ಮತ್ತೆ ಈ ಒಂದು ಲೇಔಟ್ ಅನ್ನ ಎಷ್ಟು ಎಕರೆದಲ್ಲಿ ರೆಡಿ ಮಾಡಿ ಸರ್? ಇದು ಆಲ್ಮೋಸ್ಟ್ 2 acres ಲ್ಯಾಂಡ್ ಇದೆ ಸರ್. ಓಕೆ, 2 acres ಅಲ್ಲಿ ಟೋಟಲ್ ಎಷ್ಟು ಸೈಟ್ ಹಾಕಿದ್ದಾರೆ ಸರ್? ಟೋಟಲ್ 72 ಸೈಟ್ಸ್ ಇದೆ. ಓಕೆ, ಈಗ ನೋಡ್ತೀರಾ ಅಂತಂದ್ರೆ ಜಸ್ಟ್ 30 ಸೈಟ್ಸ್ ಮಾತ್ರ ಅವೈಲೇಬಲ್ ಇರೋದು ಸರ್. ಹೌದು, ಅದೇ ರೀತಿ ಎಲ್ಲ ಅಮ್ಯುನಿಟೀಸ್ ಸಹಿತ ಇದೆ ಸರ್. ಥಾರ್ ರೋಡ್ ಒಂದು ಪೆಂಡಿಂಗ್ ಕಾಣ್ತಾ ಇದೆ, ಇದು ರೆಡಿ ಆಗುತ್ತೆ ಸರ್? ಇನ್ನೊಂದು 20 days ಅಲ್ಲಿ ನಾನು ಟಾರ್ ಕ್ಲೀನ್ ಆಗಿ ಕಂಪ್ಲೀಟ್ ಟಾರ್ ಹಾಕೊಡ್ತೀವಿ. ಆ ಟಾರ್ ಯಾಕೆ ಹಾಕಿಲ್ಲ ಅಂತಂದ್ರೆ ಎಲ್ಲ ಕಂಪ್ಲೀಟ್
ಕಂಪ್ಲೀಟ್ ಆದ್ಮೇಲೆ ಹಾಕೊಟ್ರೆ ಕ್ಲೀನ್ ಆಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕಂಪ್ಲೀಟ್ ಎಲ್ಲ ಪ್ರಾಜೆಕ್ಟ್ ಕ್ಲೋಸ್ ಆದ್ಮೇಲೆ ಟಾರ್ ಹಾಕೋಣ ಅಂತ ಇದೀವಿ ಸರ್. ಎಸ್, ಅವಾಗ ಟಾರ್ ರೋಡ್ ಸಹಿತ ನಿಮ್ಗೆ ಹಾಕೊಡ್ತಾರೆ. ಹೌದು sir. ಅದೇ ರೀತಿ ಈ ತರ ನೋಡಿ ಎಲ್ಲ ನಿಮ್ಗೆ ಸಿಟ್ಟಿಂಗು ಸಹಿತ ಜಾಗ ಮಾಡಿರ್ತಿರ್ತಾರೆ. ಇದನ್ನು ಎಲ್ಲಾ ಕಡೆ ಮಾಡಿದ್ರಲ್ವಾ? ಹೌದು ಸರ್, ಎಲ್ಲ ಇಂಡಿವಿಜುವಲ್ ರೋಡ್ಗೂ ರೆಡಿ ಇದೆ ಆ ತರ. ಓಕೆ, ಮತ್ತೆ ಈ ಸೈಟ್ ಎಲ್ಲಿಂದ ಎಲ್ಲಿವರೆಗೂ ಇದೆ ಸರ್? ಸರ್ ಈಗ ನೋಡ್ಬೋದು, ಆ ಕಡೆ ಮನೆ ಇದೆಯಲ್ಲ, ಆ ಕಡೆ ಮನೆಯಿಂದ ಹಿಡಿದು ಆ ಕಡೆ ಇನ್ನೊಂದು ಬ್ಲೂ ಕಲರ್ ಮನೆ ಇದೆ ಸರ್, ಆ ಕಡೆ ಮನೆಯವರೆಗೂ ಇದೆ ಸರ್. ಈಗ ನಮ್ ಲೇಔಟ್ ಅಲ್ಲಿ ಸುತ್ತಮುತ್ತ ಹಾಗೂ ನಮ್ ಲೇಔಟ್ ಅಲ್ಲೇ ಸಹ ಮನೆ ಇದೆ. ಹೌದು ಹೌದು ಸರ್, ಈಗ ನಮ್ ಜಾಗ ಲೀಗಲ್ ಅನ್ನೋದಕ್ಕೆ ಈ ಮನೆನೇ ಸಾಕ್ಷಿ ಸರ್. ಹೌದು, ಮತ್ತೆ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್, ಎಲ್ಲಿ ಬರುತ್ತೆ ಸರ್? ಈಗ ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ನಿಮ್ಗೆ ನೆನ್ಮಂಗ್ಲ ಗೊತ್ತಿರ್ಬೋದು. ಹೌದು, ನೆನ್ಮಂಗ್ಲ ಇಂದ ರೈಟ್ ತಗೊಂಡ್ರೆ ಚಿಕ್ಕಮದುರೆಗೆ ಹೋಗೋ ರೋಡ್ ಸರ್. ಈಗ ಅದು ಏರ್ಪೋರ್ಟ್ ರೋಡ್ ಆಗ್ತಾ ಇದೆ. ಆ ಏರ್ಪೋರ್ಟ್ ರೋಡ್ಗೆ ಟೋಲ್ ಬಂದು ರೈಲ್ವೆ ಗೊಲ್ಲಳ್ಳಿ ನೆಕ್ಸ್ಟ್ ಕನ್ಮಂಗ್ಲ ಗೇಟ್ ಅಲ್ಲಿ ಆಗ್ತಾ ಇರೋದು. ಆ ಕನ್ಮಂಗ್ಲ ಟೋಲ್ ಇಂದ ಹೈವೇ ಇಂದ ಜಸ್ಟ್ 1 ಕಿಲೋಮೀಟರ್ ಇರುವಂತ ಪ್ರಾಜೆಕ್ಟ್ ಸರ್. ಓಕೆ, ಮೇನ್ ಬೆಂಗಳೂರು ಸಿಟಿಲೇ ಇರೋದು ಸರ್ ಇದು. ಓಕೆ, ಇನ್ವೆಸ್ಟ್ಮೆಂಟ್ ಗೂ ಬೆಸ್ಟ್ ಲೊಕೇಶನ್, ಕನ್ಸ್ಟ್ರಕ್ಷನ್ ಕೂಡ ಬೆಸ್ಟ್ ಲೊಕೇಶನ್ ಸರ್. ಸುತ್ತಮುತ್ತ ಸ್ಕೂಲ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಬಸ್ ಫೆಸಿಲಿಟಿ ಆಗಿರ್ಬೋದು, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಎಲ್ಲ ಕೂಡ ರೆಡಿ ಇದೆ ಸರ್. ಎಷ್ಟು ಕಿಲೋಮೀಟರ್ ಒಳಗಡೆ ಇದೆ ಸರ್? ಆಲ್ಮೋಸ್ಟ್ 1.5 to 2 ಕಿಲೋಮೀಟರ್ ಒಳಗಡೆ ಎಲ್ಲ ಕೂಡ ಫೆಸಿಲಿಟಿ ಸಿಗುತ್ತೆ ನಿಮ್ಗೆ. ಓಕೆ, ಇಲ್ಲಿ ಬಂದು ವಾಸವಾಗಿದ್ರು ಸಹಿತ ನಿಮ್ಗೆ ಯಾವುದೇ ಬೇಸಿಕ್ ಕಮ್ಯುನಿಟೀಸ್ ಕಮ್ಮಿ ಇರಲ್ಲ, ಎಲ್ಲವೂ ಸಹಿತ ಕಂಪ್ಲೀಟ್ ರೆಡಿ ಆಗಿರುತ್ತೆ. ಬೆಂಗಳೂರಲ್ಲಿ ತುಂಬಾ ಜನ ಲೇಔಟ್ ರೆಡಿ ಮಾಡ್ತಾ ಇದಾರೆ, ಸೇಲ್ ಮಾಡ್ತಾ ಇದಾರೆ. ನಿಮ್ದೇನ್ ಸ್ಪೆಷಾಲಿಟಿ ಸರ್? ನಿಮ್ಮ ಹತ್ರ ಯಾಕೆ ಜನ ಬರ್ಬೇಕು ಸರ್? ಈಗ ಬೆಂಗಳೂರು ಆಲ್ಮೋಸ್ಟ್ ಎಲ್ಲಾ ಕಂಪ್ನಿಗಳು ಮಾರ್ಕೆಟಿಂಗ್ ಕಂಪ್ನಿಗಳು ಸರ್, ಅಂತಂದ್ರೆ ಬೇರೆಯವ್ರ ಲ್ಯಾಂಡ್ ನ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಡೈರೆಕ್ಟ್ ಓನರ್ ಕಂಪ್ನಿ ಮಾಡಿರೋದ್ರಿಂದ ನಿಮ್ಗೆ ಏನೇ ಡೌಟ್ಸ್, ಏನೇ ಕ್ಲಾರಿಫಿಕೇಶನ್ ಇದ್ರು ನಮ್ಮ ಆಫೀಸ್ ಇರೋದು ನಾಗರಬಾವಿ ನಮ್ಮೂರ ತಿಂಡಿ ಹೋಟೆಲ್ ಹತ್ರನೇ. ಆಫೀಸಿಗೆ ಬಂದು ಲೀಗಲ್ ಆಗಿ ಕ್ಲಿಯರ್ ಮಾಡ್ಕೊಬಹುದು ಸರ್ ನೀವು. ಓಕೆ, ಮತ್ತೆ ಇದು ಲೀಗಲ್ ನೋಡೋದ್ರೆ ಏನ್ ಡಾಕ್ಯುಮೆಂಟ್ಸ್ ಎಲ್ಲ ಸರ್? ಇದು ಡಿಸಿ ಕನ್ವರ್ಷನ್ ಈ ಖಾತಾ ಲ್ಯಾಂಡ್ ಬರುತ್ತೆ ಸರ್. ಓಕೆ, ಡಿಸಿ ಕನ್ವರ್ಷನ್ ಈ ಖಾತಾ ಲ್ಯಾಂಡ್. ಹೌದು ಸರ್. ಈಗ ಫಸ್ಟ್ ಲೀಗಲ್ ಓಕೆ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಮೂವ್ ಆನ್ ಆಗ್ಲಿ ಸರ್. ನಮ್ಗೊಂದು ಬುಕಿಂಗ್ ಅಮೌಂಟ್ ಅಂತ ಇರುತ್ತೆ. ಬುಕಿಂಗ್ ಅಮೌಂಟ್ ಪೇ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೊಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಸಿಗುತ್ತೆ. ಆ ಲೀಗಲ್ ಎಲ್ಲ ಓಕೆ ಆದ್ಮೇಲೆ ಸರ್ ನೆಕ್ಸ್ಟ್ ಅಗ್ರಿಮೆಂಟ್ ಆಗಿರ್ಬೋದು, ಡೈರೆಕ್ಟ್ ರಿಜಿಸ್ಟ್ರೇಷನ್ ಆದ್ರೆ ರಿಜಿಸ್ಟ್ರೇಷನ್ ಎಲ್ಲ ಕೂಡ ಮಾಡ್ಕೊಡೋದು. ಇನ್ವೆಸ್ಟ್ಮೆಂಟ್ ಪರ್ಪಸ್ ತಗೊಂಡ್ರೆ ಮುಂದೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಸರ್. ಸರ್ ಈಗ ಬೆಂಗಳೂರಲ್ಲಿ ನೀವು ಸೈಟ್ ತಗೋಬೇಕು ಅಂತಂದ್ರೆ ಮಿನಿಮಮ್ 10,000 ದಿಂದ 20,000 ಆಗುತ್ತೆ ಪರ್ ಸ್ಕ್ವೇರ್ ಫೀಟ್. ಆಮೇಲೆ ಸರ್ ಎಲ್ಲ ಮಾರ್ಕೆಟಿಂಗ್ ಸಿಗುತ್ತೆ. ಇಲ್ಲಿ ಏನಂತಾನೆ ನಮ್ಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಸೈಟ್ ಸಿಗುತ್ತೆ. ಡೈರೆಕ್ಟ್ ಓನರ್ ಕಡೆಯಿಂದ ಕೊಡ್ತಾ ಇರೋದ್ರಿಂದ ನಿಮ್ಗೊಂದು ಕಮ್ಮಿ ರೇಟ್ ಅಲ್ಲಿ ಸೈಟ್ ಸಿಗುತ್ತೆ, ಮತ್ತೆ ಪಕ್ಕ ಲೀಗಲ್ ಇರುವಂತ ಪ್ರಾಪರ್ಟಿ ಸಿಗುತ್ತೆ ಸರ್. ಓಕೆ, ಪಕ್ಕ ಲೀಗಲ್ ಇರುವಂತ ಸರ್. ಅದೇ ಹೇಳದ್ನಲ್ಲ, ಲೀಗಲ್ ಇರೋದಕ್ಕೆ ಈಗ ಮನೆನೇ ಸಾಕ್ಷಿ ಸರ್. ಇದು ಲೋನ್ ಅಲ್ಲಿ ಕಟ್ತಾ ಇರೋದು ಮನೆ. ಲೋನ್ ನೀವೇ ಮಾಡಿಸ್ಕೊಡ್ತೀರಾ? ಹೌದು ಸರ್, ನಮ್ ಕಡೆಯಿಂದ ಲೋನ್ ಫೆಸಿಲಿಟಿ ಇದೆ. ಇದು ಈ ಮನೆಗೆ ಇವ್ರಿಗೆ 45 lakhs ಲೋನ್ ಸ್ಯಾಂಕ್ಷನ್ ಮಾಡಿಸಿದೀನಿ ಸರ್. ಹೌದು ಸರ್, 45 lakhs ಲೋನ್ ಸ್ಯಾಂಕ್ಷನ್ ಇದೆ. ಹಾಗೂ ಮನೆ ಕಟ್ಟೋಕು ಸಹಿತ ನೋಡಿ ಕಂಪ್ಲೀಟ್ ಕಟ್ತಾನೆ ಇದಾರೆ ನಿಮ್ಗೆ. ಈಸಿಲಿ ನೀವು ಸಹಿತ ಮನೆ ಕಟ್ಟಿರ್ಬೋದು ಸರ್. ಸಣ್ಣ ಪುಟ್ಟ ಜನಗಳಿಗೆ ಏನ್ ಆಸೆ ಇರುತ್ತೆ ಅಂತಂದ್ರೆ ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ ಸರ್. ಸ್ವಿಗ್ಗಿ ಮಾಡ್ತಾ ಇರೋರಾಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಎಲ್ಲರಿಗೂ ಏನಂತಂದ್ರೆ ಒಂದು ಆಸೆ ಇರುತ್ತೆ ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅಂತ. ಇಲ್ಲೇನಂತಂದ್ರೆ ನಾವು ಡೈರೆಕ್ಟ್ ಓನರ್ ಕಡೆಯಿಂದ ಕೊಡ್ತಾ ಇರೋದ್ರಿಂದ ನಿಮ್ಗೊಂದು ಕಮ್ಮಿ ರೇಟ್ ಅಲ್ಲೂ ಸೈಟ್ ಸಿಗುತ್ತೆ. ಪ್ಲಸ್ ನಿಮ್ಗೆ ಉಳಿದಿರೋ ಅಮೌಂಟ್ ಅಲ್ಲಿ ನೀವು ಮನೆ ಸಹ ಕಟ್ಕೊಬಹುದು ಸರ್. ಓಕೆ, ಹೌದು. ವಿತ್ ಲೋನ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಐತೆ ಸರ್. ನಾವು ಲೋನ್ ಮಾಡಿಸೋದು ಗೌರ್ಮೆಂಟ್ ಬ್ಯಾಂಕ್ ಅಲ್ಲೇ ಲೋನ್ ಮಾಡಿಸ್ತೀವಿ. ಯಾಕಂತಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಬರುತ್ತೆ, ಪ್ಲಸ್ ಕಸ್ಟಮರ್ಗೂ ಬೆನಿಫಿಟ್ ಆಗುತ್ತೆ ಸರ್. ನಮ್ ಕಂಪ್ನಿಯಲ್ಲೇ ಬ್ಯಾಂಕ್ ಸೆಕ್ಟರ್ ಕೂಡ ಇದೆ. ನಮ್ ಕಡೆಯಿಂದಾನೇ ನಮ್ಗೆ ಲೋನ್ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ ಸರ್. ಓಕೆ ಸರ್, ನಿಮ್ಗೆ 18 ವರ್ಷದವರೆಗೂ ಲೋನ್ ಮಾಡಿಸ್ಕೊಡ್ತೀನಿ. ಆಲ್ಮೋಸ್ಟ್ ನೀವು ಒಂದು ಪರ್ ಮಂತ್ 10,000 ಪೇ ಮಾಡ್ಕೊಂಡ್ರೆ ಅಂದ್ರೆ ನೀವು ಒಂದು ಬೆಂಗಳೂರಲ್ಲಿ ಒಂದು ಸೈಟ್ ಮಾಡ್ಕೊಬಹುದು ಸರ್. ಈಗ ಲೇಔಟ್ ಬಗ್ಗೆ ಅಂತೂ ಎಲ್ಲ ನಾವು ನೋಡಿದ್ವಿ. ಈ ಬಾರಿ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಲಾಸ್ಟ್ ಟೈಮ್ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀನೋ ಅದೇ ಪ್ರೈಸ್ ಗೆ ಮಾಡ್ಕೊಡ್ತಾ ಇದೀನಿ ಸರ್. ಇದು ನೋಡಿದ್ರೆ ಈ ಜಾಗದಲ್ಲಿ SR ವ್ಯಾಲ್ಯೂ ಗೌರ್ಮೆಂಟ್ ವ್ಯಾಲ್ಯೂನೇ 850 ರೂಪಾಯಿ ಇದೆ ಸರ್. 850 ರೂಪಾಯಿಗೆ ನಾವು ಡೆವಲಪ್ಮೆಂಟ್ ಚಾರ್ಜಸ್ ಎಲ್ಲ ಆಡ್ ಮಾಡಿ 250 ರೂಪಾಯಿ ಆಡ್ ಮಾಡಿ 1,100 ರೂಪಾಯಿ ಕೋಟ್ ಮಾಡ್ತಾ ಇದೀವಿ. ನಿಮ್ ಚಾನಲ್ ಕಡೆಯಿಂದ ಬರೋ ವೀಕ್ಷಕರಿಗೆ ಡೈರೆಕ್ಟ್ 100 ರೂಪಾಯಿ ನೆಗೋಷಿಯಬಲ್ ಮಾಡಿ 999 ರೂಪೀಸ್ ಮಾಡ್ಕೊಡ್ತೀನಿ ಸರ್. ತುಂಬಾ ಜನಕ್ಕೆ ಡಿಸ್ಕೌಂಟ್ ಕೊಟ್ಟಿದ್ರು. ಈ ಬಾರಿ ಓನ್ಲಿ 999 ಗೆ ನಿಮ್ಗೆ ಸಿಗ್ತಾ ಇದೆ ಪರ್ ಸ್ಕ್ವೇರ್ ಫುಟ್ ಅಲ್ಲಿ. ಸರ್, ಮತ್ತೆ ಈಗ ಬುಕಿಂಗ್ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕು ಸರ್? ಸರ್, ಈಗ ನಿಮ್ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರೋಂತ ನಂಬರ್ಗೆ ನೀವು ಕಾಲ್ ಮಾಡಿ ಯಾವ ಟೈಮ್ಗೆ ಯಾವ ಡೇಗೆ ಫ್ರೀ ಇರ್ತೀರಾ ಅಂತ ವಿಸಿಟ್ ಕನ್ಫರ್ಮ್ ಮಾಡಿದ್ರೆ ನಮ್ ಕಡೆಯಿಂದಾನೆ ಫ್ರೀ ಕ್ಯಾಬ್ ಫೆಸಿಲಿಟಿ ಕೂಡ ಇರುತ್ತೆ, ಫ್ರೀ ವಿಸಿಟಿಂಗ್ ಇರುತ್ತೆ ಸರ್. ಅದ್ರಲ್ಲಿ ನಮ್ ಸೀನಿಯರ್ ಎಕ್ಸಿಕ್ಯೂಟಿವ್ ಕೂಡ ಬರ್ತಾರೆ. ಅವರು ಯಾವ್ಯಾವ ಸೈಟ್ ಅವೈಲೇಬಲ್ ಇದೆ, ಯಾವ ಫೇಸಿಂಗ್ ಸೈಟ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ನಮ್ಮ ಆಫೀಸಿಗೆ ಬಂದು ಬುಕಿಂಗ್ ಮಾಡ್ಕೊಂಡು ಒಂದ್ ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸರ್. ಲೀಗಲ್ ಓಕೆ ಆದ್ಮೇಲೆ ನೆಕ್ಸ್ಟ್ ಅಗ್ರಿಮೆಂಟ್ ಆಗಿ ಮಾಡ್ಕೊಂಡು ಲೋನ್ ಆಪ್ಷನ್ ಇದ್ರೆ ಲೋನ್ ಆಪ್ಷನ್ ಹೋಗ್ಬೋದು. ಡೈರೆಕ್ಟ್ ರಿಜಿಸ್ಟ್ರೇಷನ್ ಅಂದ್ರೆ ರಿಜಿಸ್ಟ್ರೇಷನ್ ಸಹ ಮಾಡ್ಬೋದು. ನೀವೇ ಹೌದು ಸರ್, ನಮ್ ಕಂಪ್ನಿಲೇ ಬ್ಯಾಂಕ್ ಸೆಕ್ಟರ್ ಇದೆ, ನಮ್ ಕಡೆಯಿಂದಾನೆ ಲೋನ್ ಮಾಡಿಸ್ಕೊಡ್ತೀವಿ. ಈಗ ಸ್ವಲ್ಪ ಜನ ಚಿಕ್ಕ ಜಾಬ್ ಮಾಡ್ತಾರೆ. ಹೌದು ಸರ್, ಬಿಸ್ನೆಸ್ ಸಣ್ಣ ಬಿಸ್ನೆಸ್ ಲೋನ್ ಆಗುತ್ತೆ. ಹೌದು ಸರ್, ಸ್ಯಾಲರಿಡ್ ಮತ್ತೆ IT ರಿಟರ್ನ್ಸ್ ಯಾರ್ಯಾಗಿರುತ್ತೆ ಅವ್ರಿಗೆಲ್ಲರಿಗೂ ನಾನು ಲೋನ್ ಆಪ್ಷನ್ ಮಾಡಿಸ್ಕೊಡ್ತೀನಿ. ಓಕೆ, ಮತ್ತೆ ಬುಕಿಂಗ್ ಅಮೌಂಟ್ ಎಷ್ಟಿರುತ್ತೆ ಸರ್? ಸರ್, ಬುಕಿಂಗ್ ಅಮೌಂಟ್ 10,000 ಪೇ ಮಾಡ್ತಾ ಇದೀನಿ ಸರ್. ಆಕ್ಚುಲಿ ಬುಕಿಂಗ್ ಅಮೌಂಟ್ ಇರೋದು 1 lakh. ಹೌದು, ನಾವು ಏನಂತಾನೆ ನಿಮ್ ಚಾನಲ್ ಕಡೆಯಿಂದ ಬಂದವರು ಡಿಸ್ಕೌಂಟ್ ಮಾಡಿ ಜಸ್ಟ್ 10,000 ರೂಪೀಸ್ ನಾವು ಬುಕಿಂಗ್ ಅಮೌಂಟ್ ಇಟ್ಟು ಲೀಗಲ್ ಓಕೆ ಆದ್ಮೇಲೆ ನೆಕ್ಸ್ಟ್ ನೀವೇನೇ ಇದ್ರು ನಮ್ಗೆ ಅಗ್ರಿಮೆಂಟ್ ಆಗ್ಲಿ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಸರ್. ಈಗ ಸ್ವಲ್ಪ ಜನ ಬುಕ್ ಮಾಡಿರ್ತಾರೆ
ಕೊಡ್ತಾರೆ ಒಂದ್ 10,000 ರೂಪಾಯಿ ಕೊಟ್ಟು. ಹೌದು sir. ಸ್ವಲ್ಪ ಜನರಿಗೆ ಮತ್ತೆ ಮನಸ್ಸು ಚೇಂಜ್ ಆಗ್ಬಿಡುತ್ತೆ. ಸೊ ಅವ್ರಿಗೆ ಬುಕಿಂಗ್ ಅಮೌಂಟ್ ಖಂಡಿತವಾಗ್ಲೂ ರಿಫಂಡ್ ಇರುತ್ತೆ ಸರ್, ವಿತ್ ರೆಸಿಪ್ಟ್ ಇರುತ್ತೆ. ಆ ರೆಸಿಪ್ಟ್ ತಗೊಂಬಂದು ವಾಪಸ್ ಕೊಟ್ರಿಂದ ನಮ್ದಲ್ಲಿ ವಿತ್ ರಿಫಂಡ್ ಇಮಿಡಿಯೇಟ್ ಇರುತ್ತೆ. ಓಕೆ, ಈ ತರ ನಿಮ್ಗೆ ಒಂದು ಬೆಸ್ಟ್ ಆಗಿರುವಂತ ಆಪ್ಷನ್ ಇದೆ. ನಮ್ಮ ಬೆಂಗಳೂರಲ್ಲಿ ಒಂದು ಆಸ್ತಿ ಮಾಡ್ಬೇಕಂದ್ರೆ ಈಸಿಲಿ ನೀವು ಇಲ್ಲಿಂದ ಪರ್ಚೇಸ್ ಮಾಡಬಹುದು. ಹೌದು ಸರ್, ಈಗ ಮಿನಿಮಮ್ ಟು ಮಿನಿಮಮ್ ಒಂದು ಸೈಟ್ಗೆ ಏನ್ ರೇಟ್ ಆಗ್ಬೋದು ಸರ್? ಸರ್ ಆಲ್ಮೋಸ್ಟ್ ಈಗ 2030 ನೋಡ್ತೀರಾ ಅಂದ್ರೆ 6 ಲಕ್ಷ ಆಗುತ್ತೆ ಸರ್. ಬರೀ 6 ಲಕ್ಷ? ಬರೀ 6 ಲಕ್ಷಕ್ಕೆ ಬೆಂಗಳೂರಲ್ಲಿ ಸೈಟ್ ಸಿಗ್ತಾ ಇದೆ 2030 ಸೈಟ್. ಈ ಒಂದು ಪ್ರೈಸ್ ರೇಂಜ್ ಅಲ್ಲಿ. ಮತ್ತೆ ನೀವು ಬೇರೆ ಬೇರೆ ಡೈಮೆನ್ಷನ್ ಅಲ್ಲಿ ತಗೊಂಡ್ರೆ ಬೇರೆ ಬೇರೆ ರೇಟ್. ಹೌದು ಸರ್, ಹೌದು. ಪರ್ ಸ್ಕ್ವೇರ್ ಫೀಟ್ ನಿಮ್ಗೆ ಓನ್ಲಿ 999 ಗೆ ಸಿಗ್ತಾ ಇದೆ. ಹೌದು ಸರ್. ಓಕೆ ಸರ್, ನಿಮ್ಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ನಮ್ಗೆ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.